ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟಗಳು ಎಲ್ಲರಿಗೂ ಬರ್ತಾವೆ, ಅದು ಯಾರಿಗೂ ಬಿಟ್ಟಿಲ್ಲ. ಪ್ರಾಣಿ ಪಕ್ಷಿಗಳಿಗೂ ಕೂಡ, ಮನುಷ್ಯನಿಗೂ ಕೂಡ ಕಷ್ಟಗಳು ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಕಷ್ಟ ಇದ್ದೇ ಇರುತ್ತೆ ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸಾಕ್ಷಿ. ಯಾಕಂದರೆ ನಾವು ಯಾವುದರಲ್ಲಿಯೂ ಕೂಡ ನಾವು ಸಂತೃಪ್ತರಾಗಿದ್ದೇವೆ, ನಾವು ಬಹಳ ಉತ್ತಮವಾದಂಥ ಜೀವನ ಮಾಡ್ತಾ ಇದ್ದೇವೆ, ನಮಗೆ ಯಾವುದೇ ಕೊರತೆಗಳು ಇಲ್ಲ ಅಂತೇಳಿ ಹೇಳುವಂಥ ಮನುಷ್ಯ ನಮ್ಮ ನಡುವೆ ಯಾರೂ ಸಿಗಲಾರರು. ಅಂಥ ಒಂದು ಸುಂದರವಾದಂಥ ಪ್ರಚಲಿತವಾದಂಥ ನಡೆದಿರತಕ್ಕಂಥ ಸತ್ಯ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೇನೆ. ಯಾಕಂದರೆ ನಿಜಕ್ಕೂ ಕೂಡ ಇದು ಅದ್ಭುತವಾದಂಥ ಒಂದು ಜೀವನದ ಒಂದು ಪಾಠ ಅಂಥೇಳಿ ನಾವು ಎಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮದು. ಯಾಕಂದರೆ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಕಷ್ಟಗಳು ಬಂದಾಗ ಕುಗ್ಗಬಾರದು. ಅವುಗಳನ್ನು ಎದುರಿಸಿ ನಾವು ಜಯಶೀಲರಾದಾಗ ನಾವು ಎಂಥ ಶ್ರೀಮಂತರು ಕೂಡ ಆಗಬಹುದು, ಕೋಟ್ಯಾಧೀಶರು ಆಗಬಹುದು, ಇಡೀ ವಿಶ್ವವನ್ನೇ ಗೆಲ್ಲಬಹುದು ಅನ್ನುವಂಥ ಒಂದು ಪರಿಪಾಠವನ್ನು ಈ ಕತೆ, ಈ ಒಂದು ಸ್ಟೋರಿ ನಿಮಗೆ ದಾರಿದೀಪ ಆಗಬಹುದು ಅನ್ನುವಂಥ ಒಂದು ಸದುದ್ದೇಶದಿಂದ ತಮ್ಮೆಲ್ಲರಿಗೂ ಕೂಡ ಈ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದು ಹೇಗೆ ಅಂತಂದರೆ, ದಕ್ಷಿಣ ಆಫ್ರಿಕಾ ಹಾಗೂ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅನ್ನೋದು ಮೊದಲು ಒಂದೇ ಒಂದು ದೇಶ ಇತ್ತು. ಅದು ಆ ನಂತರ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅನ್ನುವಂಥ ಎರಡು ರಾಷ್ಟ್ರಗಳಾದವು, ಸ್ವತಂತ್ರ ರಾಷ್ಟ್ರಗಳಾದವು. ಹಾಗಿರುವಾಗ ಆ ದಕ್ಷಿಣ ಕೊರಿಯಾದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಕಥೆಯನ್ನು ಇದು ಕಥೆ ಅಲ್ಲ, ಇದು ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥ ಸತ್ಯವಾದಂಥ ಘಟನೆ ಅಂತೇಳಿ ನಾನು ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ಅಲ್ಲಿ ಕಿಮ್ ಜಾನ್ ಉಂಗ್ ಅನ್ನುವಂಥ ಒಬ್ಬ ಬಾಲಕ, ಸುಮಾರು 8-10 ವರ್ಷಗಳ ಬಾಲಕ. ಆ ಬಾಲಕನ ತಂದೆ ಅವನು ತೀರ್ಕೊಂಡು ಹೋಗಿಬಿಟ್ಟಿದ್ರು. ತಾಯಿ ಅಲ್ಲಿರ್ತಕ್ಕಂಥ ಶ್ರೀಮಂತರ ಮನೆಯಲ್ಲಿ ಹಾಗೂ ಅನುಕೂಲಸ್ಥರ ಮನೆಯಲ್ಲಿ ಕಸ ಮುಸುರಿ ತಿಕ್ಕಿ ಅವಳು ಮಕ್ಕಳನ್ನು ಸಲುತ್ತಾ ಇದ್ಳು. ಅವಳಿಗೆ ಬೇರೆ ಯಾವುದೇ ಕೆಲಸಗಳು ಕೂಡ ಬರ್ತಿದ್ದಿಲ್ಲ. ಹೀಗಿರುವಾಗ ಕಿಮ್ಮನಿಗೆ ಒಬ್ಬ ತಂಗಿ ಇದ್ಳು. ಇವರ ಮೂವರು ಅತಿ ಕಡು ಬಡತನದಲ್ಲಿಯೇ ಜೀವನವನ್ನು ಸಾಗಿಸ್ತಾ ಇದ್ದರು. ತಾಯಿ ಕಿಮ್ ಸ್ಕೂಲಿಗೆ ಹೋಗಿ ಬರಬೇಕಾದ್ರೆ ತಾಯಿ ನೀರು ಕುಡಿದು ಇಲ್ಲ, ನಾನು ಊಟ ಮಾಡಿದ್ದೀನಿ, ನಿಮ್ಮಿಬ್ಬರಿಗೇ ಈಗ ಅಡಿಗೆ ಇದೆ, ಊಟ ಮಾಡಿರಿ ಅಂತ ಹೇಳ್ತಿದ್ಲು. ಅಂಥ ಒಂದು ಕಡು ಕಷ್ಟದ ಜೀವನವನ್ನು ಅವರು ಮಾಡ್ತಾಯಿದ್ರು. ಹೀಗಿರುವಾಗ ಇವನು ಕೂಡ ಏನು ಕಡಿಮೆ ಅಲ್ಲ. ಅವನು ಕೂಡ ಶಾಲೆ ಬಿಟ್ಟು ಮನೆಗೆ ಬರುವಾಗ, ಇಲ್ಲ ಅಮ್ಮ, ನಾನು ನನ್ನ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದೆ ಅನ್ನುವಂಥ ಮಾತನ್ನು ಹೇಳಿ ತಾಯಿ ಮತ್ತು ತಂಗಿಗೆ ತನ್ನ ಊಟವನ್ನು ಕೊಟ್ಟು ಸುಮ್ಮನೆ ಹಸಿವಿನಲ್ಲೇ ಮಲಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಎದುರಾಗಿತ್ತು. ಹೀಗಿರುವಾಗ ಎಷ್ಟು ದಿನಗಳಂತ ಹೇಳಿಕೆಯಿಂದ ಅವರು ಬಡತನವನ್ನು ಅನುಭವಿಸ್ತಾರೆ ಹೇಳಿ. ಯಾಕಂದರೆ ಬಡತನ ಮನುಷ್ಯನಿಗೆ ಮನುಷ್ಯನಿಗೆ ಬಡತನ ಇತ್ತಂದರೆ ಅವರ ಕಷ್ಟದ ಜೀವನ ಎಷ್ಟು ಇರ್ತೈತಿ, ಅವರು ಯಾವ ರೀತಿ ಪರಿತಪಿಸ್ತಿರ್ತಾರೆ ಜೀವನದಲ್ಲಿ ಅನ್ನೋದಕ್ಕೆ ಈ ಕಿಮ್ಮನ ಉದಾಹರಣೆಯನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಯಾಕಂದರೆ ನಾವೆಲ್ಲರೂ ಕೂಡ, ನನ್ನನ್ನು ಹಿಡಿದು ಪ್ರತಿಯೊಬ್ಬರೂ ಕೂಡ ನಾವೆಲ್ಲರೂ ಬಡತನದಲ್ಲಿ ಅರಳಿದ ಹೂಗಳು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಯಾವತ್ತೂ ಕೂಡ ಬಡವರು ಶ್ರೀಮಂತರು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಸಾವಿರಾರು ಕೋಟಿ ಆಸ್ತಿಯನ್ನು ಸಂಪಾದನೆ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ನಡುವೆ ಇವೆ. ಅದರಲ್ಲಿ ಈ ಕಿಮ್ಮನ ಒಂದು ಉದಾಹರಣೆಯೂ ಕೂಡ ಒಂದು ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಆ ಕಿಮ್ಮನು ಶಾಲೆಗೆ ಹೋಗ್ತಾನೆ ಇರುವಾಗ ಅವನು ದಿನಂಪ್ರತಿ ಪೇಪರ್ ಹಂಚ್ತಿರ್ತಾರಲ್ಲ, ಪ್ರತಿ ಮನೆಗೆ ಪೇಪರ್ ಹಂಚ್ತಿರ್ತಾರಲ್ಲ, ಅಂಥ ಕೆಲಸವನ್ನು ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಸುಮಾರು ಒಂದು 20-25 ಪೇಪರ್ ತಗೊಂಡು ಆ ಮನೆಗೆ ಹೋಗಿ ಮಾರ್ತಾನೆ. ಆಮೇಲೆ ಆ ಮನೆಯಲ್ಲಿ ಇರ್ತಕ್ಕಂಥ ಜನರು ಇವನಿಗೆ ಚಿಲ್ಲರೆ ಕೊಡಬೇಕಾಗಿರ್ತಿಲ್ಲ, ಚೇಂಜ್ ಕೊಡಬೇಕು. ಹೀಗಿರುವಾಗ ಅವನಿಗೆ ಟೈಮ್ ಆಗ್ತೈತಿ. 20-25 ಪೇಪರ್ ಮಾರಬೇಕಾದ್ರೆ ಸಾಕು ಬೇಕಾಗಿ ಹೋಗ್ತೈತಿ, ಟೈಮ್ ಆಗಿ ಹೋಗಿ ಬರ್ತೈತಿ. ಆಮೇಲೆ ಶಾಲೆಯ ಸಮಯವೂ ಕೂಡ ಆಗಿರೋದ್ರಿಂದ ಅವನು ಅಷ್ಟಕ್ಕೆ
ತೃಪ್ತಿ ಪಟ್ಟುಕೊಂಡು ಮನೆಗೆ ಬರಬೇಕಾಗಿರ್ತೈತಿ. ಹೀಗಿರುವಾಗ ಅವನಿಗೆ ಅಲ್ಪ ಸ್ವಲ್ಪ ಸಂಪಾದನೆಯ ಒಂದು ಮಾರ್ಗ ಸಿಕ್ಕಂಗೆ ಆಗ್ತೈತಿ. ಹೀಗಿರುವಾಗ ಅವನು ಒಂದು ಆಲೋಚನೆಯನ್ನು ಮಾಡ್ತಾನೆ. ಅದೇನಂತಂದರೆ ಒಂದು ಬಾಡಿಗೆ ಸೈಕಲನ್ನು ತಗೋತಾನೆ. ತೆಗೆದುಕೊಂಡು ಒಂದು 100 ಪೇಪರ್ಗಳನ್ನು ತಗೋತಾನೆ. ತಗೊಂಡು ಆ ಪೇಪರ್ ಕೊಡುವಂಥ ಒಬ್ಬ ಪೇಪರ್ ಏಜೆಂಟ್ ಏನಿರ್ತಾರಲ್ಲ, ಇಲ್ಲ 100 ಪೇಪರ್ ನಿನಗೆ ಕೊಡೋಕ್ಕಾಗೋದಿಲ್ಲ, ನೀನು ಅಷ್ಟರಲ್ಲೇ 10-20 ಪೇಪರ್ ತೊಗೊಂಡು ಮಾಡು, ಅಷ್ಟೇ ಸಾಕು ಅಂತ ಹೇಳ್ತಾನೆ. ಇಲ್ಲ, ನಾನು 100 ಪೇಪರ್ ಕೊಡು ನನಗೆ ಇವತ್ತು ಅಂತ ಹೇಳ್ತಾನೆ. ನೀನು 100 ಪೇಪರ್ ಕೊಡ್ತೀನೋ, ಆ 100 ಪೇಪರ್ ಕೊಟ್ಟಿರ್ತಿಲ್ಲ ಅದಷ್ಟು ನನಗೆ ದುಡ್ಡು ಬೇಕು ಅಂತ ಹೇಳ್ತಾನೆ. ಹಾಂ, ನಾನು ಕೊಡ್ತೀನಿ, ನೀವು ಕೊಡ್ರಿ ಅಂತ ಹೇಳ್ತಾನೆ. 100 ಪೇಪರನ್ನು ಕೊಡ್ತಾನೆ. ಆ ಪೇಪರನ್ನ ಸೈಕಲ್ ಮೇಲೆ ತೆಗೆದುಕೊಂಡು ಪ್ರತಿಯೊಂದು ಮನೆಗೆ ಹೋಗಿ 100 ಪೇಪರ್ಗಳನ್ನು ಹಂಚ್ತಾನೆ. ಚಿಲ್ಲರ್ ಕೊಡ್ತೀವ, ಚೇಂಜ್ ಕೊಡ್ತೀವ ಅಂತೇಳಿ ಮನೆಯವರು ಹೇಳಿದಾಗ ಆಮೇಲೆ ಬರ್ತೀನಿ ಅಂತ ಹೇಳಿಕೆಸಿಂದ 100 ಪೇಪರ್ಗಳನ್ನು ಹಂಚ್ತಾನೆ. ಹಂಚಿ ಅವನು ವಾಪಸ್ ಬರುವಾಗ ಪ್ರತಿಯೊಬ್ಬರ ಮನೆಗೆ ಹೋಗಿ ಆ ಹಣವನ್ನು ಕೂಡ ಅವನು ತೆಗೆದುಕೊಂಡು ಬರ್ತಿರ್ತಾನೆ. ಹೀಗಾದಾಗ ಇದೇ ರೀತಿ ಮಾಡ್ತಾ ಅವನಿಗೆ ಕೆಲವೊಂದಷ್ಟು ದುಡ್ಡು ಕೂಡಿ ಬೆಳಲಿಕ್ಕೆ ಪ್ರಾರಂಭವಾಗ್ತೈತಿ. ಹೀಗಿರುವಾಗ ಯಾಕೆ ನಾನು ಇಡೀ ಒಂದು ಊರಿನ ಒಂದು ಪೇಪರ್ ಹಂಚುವಂಥ ಒಂದು ಕಾರ್ಯವನ್ನು ಮಾಡಬಾರದು ಅನ್ನುವಂಥ ಮಾತನ್ನು ಚಿಂತನೆಯಲ್ಲಿದ್ದಾಗ ಒಂದು ದಿವಸ ಅವನು ಇಡೀ ಊರಿನ ಗುತ್ತಿಗೆಯನ್ನೇ ಪಡಿತಾನೆ. ಪೇಪರ್ ಏಜೆಂಟಿನ ಕಡೆಯಿಂದ ಇಡೀ ಊರಿನ ಗುತ್ತಿಗೆಯನ್ನೇ ತೆಗೆದುಕೊಂಡು ಮೊದಲು ಅಲ್ಲಿ ಇಲ್ಲಿ ಅಂದರೆ ಪ್ರತಿಯೊಂದು ಓಣಿಯಲ್ಲಿ ಪೇಪರ್ ಹಂಚ್ತಿರ್ತಕ್ಕಂಥ ತನ್ನ ಸಹಪಾಠಿಗಳನ್ನು ಅಂದರೆ ಪೇಪರ್ ಹಂಚುವವ್ರನ್ನೂ ಕೂಡ ಕರೀತಾನೆ. ಇಲ್ಲ, ಯಾರನ್ನು ನಾವು ಪ್ರತಿಸ್ಪರ್ಧಿಗಳಾಗೋದು ಬೇಡ, ನಿಮ್ಮ ಏರಿಯಾದಲ್ಲಿ ನೀವೇ ಈ ಪೇಪರ್ಗಳು ಹಂಚ್ರಿ, ನಾವು ಪೇಪರ್ ಒಂದು ಗುತ್ತಿಗೆಯನ್ನು ಪಡೆದಿದ್ದೇನೆ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಒಪ್ಕೊಂಡು ಅವರೆಲ್ಲರೂ ಕೂಡ ಪೇಪರನ್ನು ಹಂಚ್ತಾರೆ. ಅವರೆಲ್ಲರ ಒಂದು ಸಾಕಷ್ಟು ಅವರಿಗೂ ಕೂಡ ಒಂದು ಕಮಿಷನ್ ಹೋಗ್ತೈತಿ, ಇವನಿಗೂ ಕೂಡ ಸಾಕಷ್ಟು ಕಮಿಷನ್ ಉಳಿತೈತಿ. ಹೀಗಿರುವಾಗ ಅವನು ಇನ್ನೂ ಹೆಚ್ಚಿನ ಒಂದು ಶ್ರೀಮಂತ ಆಗಬೇಕು ಅನ್ನುವಂಥ ಒಂದು ಕಲ್ಪನೆಯೊಂದಿಗೆ ಸಮುದ್ರದ ದಡದಲ್ಲಿ ಇರತಕ್ಕಂಥ ಒಂದು ಹಡಗು, ಅದು ಮುಳುಗುವ ದೋಣಿ ಅಂತ ಕರಿಬೋದು. ಯಾಕೆಂದರೆ ಅದು ರಿಪೇರಿಗೆ ಬಂದು ಸಾಕಷ್ಟು ರಿಪೇರಿ ಆಗದೇ ಇರತಕ್ಕಂಥ ಆ ದೋಣಿಯನ್ನು ಅವನು ಕೇಳ್ತಾನೆ. ಆ ಮಾಲಕ ಹೇಳ್ತಾನೆ ಇವಾಗ, ಇಲ್ಲ ಆ ದೋಣಿ ಏನು ಉಪಯೋಗಿಲ್ಲ, ಅದು ಸ್ಕ್ರ್ಯಾಪ್ ಆಗಿದೆ ಅಂತ ಹೇಳ್ತಾನೆ. ಇಲ್ಲ, ನನಗೆ ಅದನ್ನೇ ಕೊಡ್ರಿ, ಅದಕ್ಕೆ ಎಷ್ಟು ದುಡ್ಡು ಕೇಳ್ರಿ, ಬೆಲೆ ಎಷ್ಟೇ ಅಂತೇಳಿ ಕೇಳ್ತಾನೆ. ಅವನು ಆಯಿತು ಅಂತ ಹೇಳಿಕೆಯಿಂದ ಅದನ್ನು ಈ ಕಿಮ್ಮನಿಗೆ ಕೊಟ್ಬಿಡ್ತಾನೆ. ಕೊಟ್ಟಾಗ ಕಿಮ್ಮನು ಅದಕ್ಕೆ ತನ್ನದೇ ಆದಂಥ ಒಂದು ಶಿಪ್ಪಿಂಗ್ ಯಾರ್ಡ್ ಅಂತೇಳಿ ಕೇಳಿಸಿಂದಿನ ಒಂದು ಹೆಸರು ಇಟ್ಕೋತಾನೆ. ಅಂದ್ರೆ ಆ ಹಡಗಿನ ಮಾಲಕ ನಾನೇ ಅನ್ನುವಂಥ ಒಂದು ಕಂಪ್ನಿಯನ್ನು ಕೂಡ ಅವನು ಸ್ಥಾಪನೆ ಮಾಡ್ತಾನೆ. ಹೀಗಿರುವಾಗ ಆ ಒಂದು ಕಂಪನಿಗೆ ನೂರಾರು ಕೋಟಿ ಸಾಲವನ್ನು ಸರ್ಕಾರ ನೀಡ್ತೈತಿ. ಹೀಗಿರುವಾಗ ಆ ಹಣವನ್ನು ತಾನು ಬೇರೆ ಒಂದು ಕ್ಷೇತ್ರದಲ್ಲಿ ಬಳಸಿಕೊಂಡು ಇಡೀ ಜಗತ್ತಿನಲ್ಲಿಯೇ ಒಬ್ಬ ಶ್ರೀಮಂತನಾಗ್ತಾನೆ. ಆ ನಂತರ ಅವನ ತಂಗಿಯನ್ನು ಒಳ್ಳೆಯ ಮನೆತನಕ್ಕೆ ಕೊಡ್ತಾನೆ. ತಾಯಿಯನ್ನು ಅತಿ ಒಂದು ಸಂತಸದಿಂದ ಜೀವನ ಮಾಡುವಂತೆ ತಾನು ಅವಳ ಜೊತೆಗೆ ಅವಳಿಗೆ ಒಳ್ಳೆಯ ಒಂದು ಜೀವನವನ್ನು ಕಲ್ಪಿಸಿಕೊಡ್ತಾನೆ. ತಾನು ಕೂಡ ಸುಂದರವಾದಂಥ ಹೆಣ್ಣಿನೊಂದಿಗೆ ಜೀವನ ಮಾಡಲಿಕ್ಕೆ ಮದುವೆಯಾಗಿ ಜೀವನ ಮಾಡ್ತಾನೆ. ಹೀಗಿರುವಾಗ ಏನೂ ಇಲ್ಲದೇ ಇರತಕ್ಕಂಥ ಒಬ್ಬ ಬಡ ಹುಡುಗ, ಕೈಯಲ್ಲಿ ದುಡ್ಡು ಇರದೇ ಇರತಕ್ಕಂಥ ಒಬ್ಬ ಕಡು ಬಡವ ಹುಡುಗ, ತಿನ್ನಲಿಕ್ಕೆ ಏನೂ ಇಲ್ಲದಿರತಕ್ಕಂಥ ಉಪವಾಸ ಬೀಳ್ತಿರ್ತಕ್ಕಂಥ ಹುಡುಗ ಜೀವನದಲ್ಲಿ ಏನಾದ ಅಂತಂದರೆ ಅವನು ವಿಶ್ವದಲ್ಲಿ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ತಾನೂ ಕೂಡ ಒಬ್ಬ ಆದ ಅನ್ನೋದಕ್ಕೆ ಈ ಒಂದು ಕಥೆಯೇ ಕಾರಣ. ಆದ್ದರಿಂದ ಜೀವನದಲ್ಲಿ ನಾವು ಧೃತಿಗೆಡಬಾರ್ದು, ಸೋಲಬಾರ್ದು, ಯಾವತ್ತೂ ಕೂಡ ನಾವು ಪುಟಿದೇಳುವ ಚಂದಗಳಾಗಿರಬೇಕು ಅನ್ನೋದೇ ಈ ಒಂದು ಕಿಮ್ಮನ ಸಂದೇಶವನ್ನು ಇವತ್ತು ನಾನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲರಿಗೂ ಕೂಡ ಶೇರ್ ಮಾಡಿರಿ, ಹಾಗೂ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ತಾರೆ ಅನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.